ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನು ಮಾಡಕತ್ತೀನಿ ಅಂತಂದರೆ, ಕಬ್ಬಿನ ಜೊತೆ ಮಿಶ್ರ ಬೆಳೆಯಾಗಿ ಏನು ಬೆಳಿಬೋದು, ಏನು ಬೆಳೆದೀವಿ ನಾವು ನಮ್ಮ ಹೊಲದಾಗ ಅಂತಂದ್ಬಿಟ್ಟು ಹೇಳ್ಬೇಕಂತಂದ್ಬಿಟ್ಟು ಇದನ್ನು ವಿಡಿಯೋ ಮಾಡಕತ್ತೀನಿ. ಈ ಕಬ್ಬು ಹಚ್ಚಿಬಿಟ್ಟು ಆಲ್ರೆಡಿ ಈಗ 1.5 ತಿಂಗಳಾಯ್ತು. ಕಬ್ಬು ಅಂತೂ ಏನು ಒಂದೇ ಸರ್ತಿ ಫುಲ್ ಕವರ್ ಮಾಡುತ್ತಾನೆಲ್ಲ, ನೆಲ ಕವರ್ ಮಾಡಿ ಬೇರೆ ಬೆಳೆಗೆ ಅಡಚಣೆ ಮಾಡುತ್ತಂತ ಏನಿಲ್ಲ. ಸ್ಟಾರ್ಟಿಂಗ್ ಒಂದು 2-3 ತಿಂಗಳು ಆರಾಮಾಗಿ ಬೇರೆ ಬೆಳೆ ಬೆಳ್ಕೊಬೋದು ನಾವು. ಆ ಕಾರಣಕ್ಕೆ ನಾವೇನು ಬೆಳೆದೀವಿ ನಮ್ಮ ಕಬ್ಬಿನ ಜೋಡಿ ಅಂತಂದ್ರೆ, ಇಲ್ಲಿ ನೋಡ್ತಿರ್ಬೋದು, ಕಬ್ಬಿನ ಬಾಜುಕ ಒಂದು ಸಾಲು ಫುಲ್ಲು ಶೇಂಗಾ ಹಾಕೀವಿ. ಇದನ್ನು ಶೇಂಗಾ ಯಾವಾಗ ಹಾಕೀವಿ? ಕಬ್ಬು ಹಚ್ಚಿ ನಾಟಿ ಬಂದ ಮೇಲೆ ಶೇಂಗಾ ಹಾಕೀವಿ. ಆ್ಯಕ್ಚುಲಿ ಕಬ್ಬು ಹಚ್ಚಿ 15 ದಿನ ಆದಮೇಲೆ ಶೇಂಗಾ ಹಾಕೀವಿ. ಈ ಕಬ್ಬು ಇದು 1.5 ತಿಂಗಳು ಕಬ್ಬು ಅಂತಂದರೆ ಈ ಶೇಂಗಾ ಹಾಕಿ ಹೆಚ್ಚು ಕಡಿಮೆ ಇವಾಗ ಒಂದು ತಿಂಗಳು ಆಗೈತಿ. ಈಗ ನೀವು ನೋಡೋ ಹಂಗೆ ಕಬ್ಬು ಅದ್ರ ಪಡಿಗೆ ಅದೈತಿ, ಶೇಂಗಾನು ಅದ್ರ ಪಡಿಗೆ ಅದೈತಿ. ಇನ್ನೊಂದು 2.5 ತಿಂಗಳಿಗೆ ಅಂತಂದ್ರೆ ಶೇಂಗಾ ಬರ್ತದೆ, ತೆಗಿಯೋದಕ್ಕಿಂತ ಆಮೇಲೆ ಕಬ್ಬು ಉಳ್ಕೊಂಡ್ಬಿಡ್ತದೆ. ಇದು ಯಾವ ಶೇಂಗಾ ವೆರೈಟಿ ಅಂತಂದ್ರೆ, ಇದು ಧನಲಕ್ಷ್ಮಿ ಅಂತ ಬರ್ತದೆ. ಇದು ನಮ್ಮ ಕಡೆ ಇದನ್ನ ಧನಲಕ್ಷ್ಮಿ ಅಂತ ಹಾಕ್ತಾರೆ. ಇದ್ರದ್ದು ಹೆಂಗೆ ಅಂತಂದ್ರೆ ಸ್ಪೆಷಾಲಿಟಿ, ಬಳ್ಳಿ ಸ್ಟ್ರೈಟ್ ಹೊಕ್ಕದ, ಆಗೋದಿಲ್ಲ ಇದು. ಆಮೇಲೆ ಕಾಯಿ ಉದ್ದ ಕಾಯಿ, ಇದು ಒಂದು ಕಾಯಿಗೆ 3-4 ಕಾಳು ಬರ್ತದೆ ಉದ್ದ ಕಾಯಿ. ಸೊ ಅದಕ್ಕೆ ಇದು ಅನುಕೂಲ ಆಕೈತಿ ಇದ್ರ ಜೊತೆ ಬೆಳ್ಯಾಕಂತ ಅಂದ್ಬಿಟ್ಟು ಈ ಹೊಲದಾಗ ನಾವು ಈ ಕಬ್ಬಿನ ಜೊತೆ ಇದನ್ನ ಶೇಂಗಾ ಹಾಕ್ಕೊಂಡಿವಿ. ಆಮೇಲೆ ಇದ್ರ ಜೊತೆ ನಾವು ಆ್ಯಕ್ಚುಲಿ ಬೇರೆದನ್ನು ಬೆಳಿಬೋದು, ಬೇರೆ ಮತ್ತೇನೇನು ಬೆಳಿಬೋದು. ನಮ್ಮ ಹೊಲದಾಗ ಏನೇನು ನಾವು ಬೆಳೆದೀವಿ ಕಬ್ಬಿನ ಜೊತೆ ಇದು ಮಿಕ್ಸ್ ಮಾಡಿ ಅಂತಂದ್ರೆ, ಇಲ್ಲಿ ನೋಡ್ರಿ, ಈಗ ಈ ಕಡೆ ಸೈಡ್ ಶೇಂಗಾ ಐತಿ. ಆ್ಯಸ್ ಯೂಶ್ವಲು ನೀವು ನೋಡಿದ್ರೆ ಈ ಕಡೆ ಸೈಡ್ ಶೇಂಗಾ ಐತಿ. ಈ ಸಾಲಿಗೆ ಏನು ಮಾಡ್ಕೊಂಡು ಈ ಕಡೆ ಸೈಡಿಗೆ ಅಂತಂದ್ಬಿಟ್ರೆ ಉಳ್ಳಾಗಡ್ಡಿ ಹೆಚ್ಚಿ ನಾವು ಉಳ್ಳಾಗಡ್ಡಿನೇ ಬೆಳ್ಕೊಬೋದು ನಾವು ಕಬ್ಬಿನ ಜೊತೆ. ಅದು ಆರಾಮಾಗಿ 2-3 ತಿಂಗಳು ಬರುವಂಥ ಬೆಳೆ ಆಗಿರೋದ್ರಿಂದ ನಾವು ಒಂದು ಸೈಡ್ ಉಳ್ಳಾಗಡ್ಡಿ, ಒಂದು ಸೈಡ್ ಶೇಂಗಾನೂ ಬೆಳ್ಕೊಬೋದು. ನಾವೇನು ಮಾಡೀವಿ, ಕಮರ್ಷಿಯಲಿ ಅಂತಂದ್ಬಿಟ್ಟು ಉಳ್ಳಾಗಡ್ಡಿ ಏನು ಬೆಳೆದಿಲ್ಲ. ನಮ್ಮ ಮನೆ ಪೂರ್ತಿ ತಿನ್ನೋಕ್ಕಾದ್ರೆ ಸಾಕು ಅಂತಂದ್ಬಿಟ್ಟು ಒಂದು ಸ್ವಲ್ಪ 10-15-20 ಸಾಲು ಹಚ್ಕೊಂಡಿವಿ. ನೋಡ್ಬೋದು ನೀವು. ಉಳ್ಳಾಗಡ್ಡಿ ಅದ, ಈ ಕಡೆ ಸೈಡ್ ಇದು ಅದ. ಒಂದೇ ನೀರು, ಅದಕ್ಕೇನು ಎಕ್ಸ್ಟ್ರಾ ನೀರು ಹಾಕ್ಬೇಕಂತಿಲ್ಲ, ಏನಿಲ್ಲ. ಒಂದು ಟ್ರಿಪ್ ಪೈಪು, ಅದ್ರ ಜೊತೆ 2 ಬೆಳ್ಕೊಬೋದು. ಕಂಪ್ಲೀಟಾಗಿ ಕಮರ್ಷಿಯಲಾಗಿ ಬೆಳ್ಕೊತೀನಿ ಅಂತಂದ್ರೂ 2 ಸೈಡ್ ಬೇಕಾದ್ರೆ ಈ ಕಡೆ ಸೈಡು 2 ಸೈಡ್ ಉಳ್ಳಾಗಡ್ಡಿನೂ ಹಚ್ಕೋಬೋದು, ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ತದೆ. ಈ ಕಬ್ಬೆಲ್ಲ ಸ್ವಲ್ಪ ದೊಡ್ಡದಾಗೋತನ ಅಷ್ಟೊಟ್ಟಿಗೆ ಒಳ್ಳೆ ಡಬಲ್ ಬೆಳೆ ಇನ್ಕಮ್ ಮಾಡ್ಕೋಬೋದು ನೀಟಾಗಿ ಮಾಡಿದ್ರೆ. ಆಮೇಲೆ ನಾವು ಇನ್ನೊಂದು ಹೊಲದಾಗ ಮತ್ತು ಬೇರೆನೂ ಬೆಳೆದೀವಿ ಮಿಕ್ಸ್ ಆಗಿ, ಅದನ್ನು ನೋಡೋಣ ಬರ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಹೊಲದಾಗ ಏನು ಮಾಡೀವಿ ಅಂತಂದ್ರೆ ಗೊಂಜಾಳ ಹಾಕಿವಿ. ಕೆಲವೊಂದು ಕಡೆ ಮೆಕ್ಕೆಜೋಳ ಅಂತಾರೆ, ನಮ್ಮ ಕಡೆ ಗೊಂಜಾಳ ಅಂತೀವಿ. ಗೊಂಜಾಳ ಹಾಕಿವಿ. ಗೊಂಜಾಳ ಕೂಡ ಐತಿ. ಇದು ನೋಡ್ರಿ, ಕಬ್ಬು ಐತಿ, ಅದ್ರ ಪಡಿಗೋದು ಇದು ಗೊಂಜಾಳ ಐತಿ. ಆದರೆ ಗೊಂಜಾಳ ನಾವು ಕಮರ್ಷಿಯಲಿ ಕಾಳು ಮಾಡ್ಬೇಕು ಅಂತೇನು ಹಾಕಿಲ್ಲ. ದನಗಳಿಗೆ ಮೇವು ಹಾಕದ, 1-2 ತಿಂಗಳು ಬರೋಷ್ಟೊತ್ತಿಗೆ ಕಟ್ ಮಾಡಿ ದನಗಳಿಗೆ ಮೇವು ಹಾಕ್ಬೋದು ಅಂತ ಮಾಡೀವಿ. ಆಮೇಲೆ ಈ ಕಡೆ ಇಲ್ಲಿ ನೋಡ್ತಿರ್ಬೋದು ನೀವು, ಕಡಲೆ ಹಾಕೀವಿ. ಇದಕ್ಕೆ ಒಂದು ಸಾಲು ಗೊಂಜಾಳ ಹಾಕೀವಿ, ಒಂದು ಸಾಲು ಕಡಲೆ ಹಾಕೀವಿ, ಮತ್ತು ಇಲ್ಲೊಂದು ಸಾಲು ಗೊಂಜಾಳ ಹಾಕಿ, ಮತ್ತು ಅಲ್ಲೊಂದು ಸಾಲು ಕಡಲೆ ಹಾಕೀವಿ. ಈ ಥರ ಮಾಡ್ಕೊತ ಹೋಗೀವಿ. ಅಂದರೆ ಇದು ತಿನ್ನೋ ಪೂರ್ತಿ ಕಡಲೆನೂ ಆಗ್ಬೇಕು ನಮ್ಮ ಮನೆಗೆ. ಇದನ್ನೇನು ಕಮರ್ಷಿಯಲಿ ಅಂತ ಮಾಡಿಲ್ಲ ನಾವು. ತಿನ್ನೋಕೆ ಎಷ್ಟು ಬೇಕಂತ, ಮನೆಗೆ ಎಷ್ಟು ಬೇಕಾಗ್ತಾವೆ ಅಷ್ಟಾಗಲಿ ಅಂತ ಕಡಲೆ ಹಾಕೀವಿ. ಇದು ಗೊಂಜಾಳ ದನಗಳಿಗೆ ಅಂತ ಮೇವು ಹಾಕೀವಿ. ಈ ಥರ ಆ್ಯಕ್ಚುಲಿ ನಾವು ಡಬಲ್ ಮಾಡ್ಕೋಬೋದು, ಡಬಲ್ ಇನ್ಕಮ್ ತೆಗಿಬೋದು ನೀಟಾಗಿ ಮಾಡಿದ್ರೆ. ಕಬ್ಬಿಂದ ಡಿಪೆಂಡಾಗಿ ಕೂರ್ಬೇಕಂತ ಏನಿಲ್ಲ. ಕಬ್ಬು ಬರೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಆ ಕಬ್ಬಿಗೆ ಏನು ಖರ್ಚು ಮಾಡ್ತಿದ್ದೀವಲ್ಲ ಅದನ್ನೇ ನಾವು ಇನ್ಕಮ್ ತಗೋಬೋದು ಈಸಿಯಾಗಿ. ಆಮೇಲೆ ಇದು ಫಸ್ಟ್ ವರ್ಷ ಕಬ್ಬು, ಈ ವರ್ಷ ಲಾವಣಿ ಮಾಡಿದ ಕಬ್ಬು ಆಗಿರೋದ್ರಿಂದ ಇದು ಮಾಡ್ಕೋಬೋದು. ನೆಕ್ಸ್ಟ್ ಇಯರ್ಗೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಸ್ವಲ್ಪ ಬೇರೆ ಜಾಸ್ತಿ ಆಗಿರ್ತದೆ ಕಬ್ಬಿಂದು, ನೀಟಾಗಿ ಬರ್ತದೋ ಇಲ್ಲೋ ಅನ್ನೋವಂಥ ಕ್ಲಾರಿಟಿ ಇಲ್ಲ ನನಗೂ. ನೋಡೋಣ, ಇಫ್ ನಾವು ಏನಾದರೂ ಮುಂದಿನ ವರ್ಷ ಮತ್ತಿದ್ರಾಗೂ ಮಿಶ್ರ ಬೆಳೆ ಏನಾದರೂ ಮಾಡಿದ್ವಿ ಅಂತಂದರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.